ಮಧ್ಯಪ್ರಾಚ್ಯದ ಸಮರದಲ್ಲಿ ಇರಾನ್ ಕೊಡ್ತಾ ಇರುವಂತಹ ಏಟು ಅಮೆರಿಕವನ್ನು ಸುಸ್ತು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಡೀಟೇಲ್ಸ್ ಕೊಡ್ತೀವಿ. ಮಧ್ಯಪ್ರಾಚ್ಯ ಯುದ್ಧ ದಿನೇ ದಿನೇ ತಾರಕಕ್ಕೆ ಹೋಗ್ತಾ ಇದೆ. ಅಮೆರಿಕದ C-130 ಹರ್ಕ್ಯುಲೆಸ್ ವಿಮಾನವನ್ನು ನಾವು ಉಡೀಸ್ ಮಾಡಿದ್ದೀವಿ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಇರಾನ್ನಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ವಿಮಾನ ನಡೆಸ್ತಾ ಇತ್ತು. C-130 ಹರ್ಕ್ಯುಲೆಸನ್ನು ಇರಾನ್ ಹೊಡೆದುರುಳಿಸಿರೋದರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ತುಂಬ ಸ್ಟ್ರಾಂಗೆಸ್ಟ್ ಮತ್ತು ಸುದೀರ್ಘವಾಗಿ ಅಮೆರಿಕದ ಬತ್ತಳಿಕೆಯಲ್ಲಿದ್ದಂತಹ C-130 ಹರ್ಕ್ಯುಲೆಸ್ ವಿಮಾನವನ್ನೇ ಉಡೀಸ್ ಮಾಡೋದ್ರ ಮೂಲಕ ಮತ್ತೊಮ್ಮೆ ಅಮೆರಿಕದ ಅಹಂಕಾರಕ್ಕೆ ಪೆಟ್ಟು ಕೊಡೋ ಕೆಲಸವನ್ನು ಇರಾನ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಲ್ಮೋಸ್ಟ್ ಒಂದು 60 ವರ್ಷಗಳಿಂದ ಪ್ರಾಬಬ್ಲಿ ಅಮೆರಿಕದ ಸೇನೆಯಲ್ಲಿ ಈ ಯುದ್ಧ ವಿಮಾನಗಳನ್ನು ಬಳಸಲಾಗ್ತಾ ಇತ್ತು. ಬಟ್ ಅದನ್ನು ಈಗ ನೆಲಕ್ಕೆ ಉರುಳಿಸಿರೋದ್ರ ಮೂಲಕ ಇರಾನ್ ಮತ್ತೊಮ್ಮೆ ಅಮೆರಿಕದ ಸಾಮರ್ಥ್ಯಕ್ಕೆ ಸವಾಲು ಹಾಕೋ ಕೆಲಸವನ್ನು ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಇದನ್ನು ಈ C-130 ಇದೆಯಲ್ಲ, ಇದನ್ನು ಯೂಶಲಿ ಸ್ಪೆಷಲ್ ಮಿಷನ್ಸ್ನ ಸಂದರ್ಭದಲ್ಲಿ ಯೂಸ್ ಮಾಡಲಾಗತ್ತೆ. ಒಂದು ಅಮೆರಿಕದ ಸೇನೆಯನ್ನು ಕ್ಯಾರಿ ಮಾಡೋ ಕೆಲಸವನ್ನು ಮಾಡುತ್ತೆ, ಮತ್ತು ಯಾವುದಾದ್ರೂ ಹಾಸ್ಟೈಲ್ ಏರಿಯಾಸ್ ಅಂದರೆ ಯುದ್ಧಗಳು ನಡೀತಾ ಇರುವಂತಹ ಜಾಗದಿಂದ ರೆಸ್ಕ್ಯೂ ಆಪರೇಷನ್ ಮಾಡೋದಕ್ಕೂ ಕೂಡ ಯುದ್ಧ ವಿಮಾನವನ್ನು ಬಳಸಲಾಗ್ತಾ ಇತ್ತು. ಬಟ್ ಅಂಥ ವಿಮಾನವೇ ನೆಲಕ್ಕೆ ಅಪ್ಪಳಿಸಿ ಪತನವಾದಂತಹ ಸಂದರ್ಭದ ವಿಜುವಲ್ಸನ್ನು ಕೂಡ ಇರಾನ್ ರಿಲೀಸ್ ಮಾಡ್ತಾ ಇದೆ. ಇದ್ಯಾಕೆ ಇರಾನ್ ಈಗ ರಿಲೀಸ್ ಮಾಡಿದೆ ಅಂದರೆ, ಅಮೆರಿಕ ಇರಾನ್ನ ಡಿಫೆನ್ಸ್ ಸಿಸ್ಟಮನ್ನು, ಏರ್ ಡಿಫೆನ್ಸ್ ಸಿಸ್ಟಮನ್ನು ಹೊಡೆದಾಕಿದ್ದೀವಿ, ಅವರು ಇನ್ಮೇಲೆ ಮಿಸೈಲ್ ಲಾಂಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಒಂದಷ್ಟು ವಿಜುವಲ್ಸನ್ನು ರಿಲೀಸ್ ಮಾಡಿದರು. ಅದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಈಗ C-130 ಹರ್ಕ್ಯುಲೆಸ್ ವಿಮಾನವನ್ನು ಹೊಡೆದು ಹಾಕಿರೋದ್ರ ಬಗ್ಗೆ ಇರಾನ್ ಹೇಳ್ತಾ ಇದೆ. ಇನ್ಫ್ಯಾಕ್ಟ್ ಈ C-130 ಹರ್ಕ್ಯುಲೆಸ್ ಯುದ್ಧ ವಿಮಾನವನ್ನು ವರ್ಕ್ ಹಾರ್ಸ್ ಆಫ್ ದ ಸ್ಕೈಸ್ ಅಂತ ಕರೀತಾರೆ. ಇನ್ನೊಂದು ಅಪ್ಡೇಟ್ ಅಂದರೆ, ಇರಾನ್ನ ಇಸ್ಫಹಾನ್ನಲ್ಲಿ ಅಮೆರಿಕದ MQ-9 ಡ್ರೋನ್ ಹೊಡೆದುರುಳಿಸಿದೆ ಇರಾನ್ ಅನ್ನೋದು ಗೊತ್ತಾಗ್ತಾ ಇದೆ. ಇಸ್ಫಹಾನ್ನಲ್ಲಿ ಅಮೆರಿಕ ಮಾಡಿದಂತಹ ಡ್ರೋನ್ ದಾಳಿ, ಈ ದಾಳಿಯನ್ನು ತಡೆಯುವಲ್ಲಿ ಒಂದಷ್ಟು ಮಟ್ಟಕ್ಕೆ ಇರಾನ್ ಯಶಸ್ವಿಯಾಗಿದೆ. ಇಸ್ಫಹಾನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇದು ಫಸ್ಟ್ ಟೈಮ್ ಎಲ್ಲ ದಾಳಿ ಮಾಡ್ತಾ ಇರೋದು. ಇಸ್ಫಹಾನ್ ಮತ್ತು ನತಾನ್ಸ್ ಅನ್ನೋದು ಇರಾನ್ ಯುರಾನಿಯಂ ಎನ್ರಿಚ್ಮೆಂಟ್ ಮಾಡೋದಕ್ಕೆ ಇರುವಂತಹ ಜಾಗ. ಅಂದರೆ ಅಣ್ವಸ್ತ್ರ ರೆಡಿ ಮಾಡೋದಕ್ಕೆ ಮೊದಲ ಹಂತ, ಎರಡನೇ ಹಂತ ಅಂತೆಲ್ಲ ಇರುತ್ತೆ. ಸೊ ಇಲ್ಲಿ ಶುದ್ಧೀಕರಣದ ಘಟಕ ಅಂತ ಇಸ್ಫಹಾನ್ನಲ್ಲಿ ಸೆಂಟರ್ ಮಾಡ್ಕೊಂಡಿದೆ ಇರಾನ್ ಅಂತ. ಅದನ್ನು ಹೊಡೆದ್ರೆ ಇಸ್ರೇಲ್ನ ಗುರಿ ಏನಿತ್ತು, ಮಹತ್ವಾಕಾಂಕ್ಷೆ ಏನಿತ್ತು, ಇರಾನ್ ಯಾವತ್ತೂ ಕೂಡ ಅಣ್ವಸ್ತ್ರ ಹೊಂದುವ ದೇಶ ಆಗಬಾರ್ದು ಅಂತ, ಅದು ಯಶಸ್ವಿ ಆಗುತ್ತೆ ಅಂತ. ಹೀಗಾಗಿ ಪದೇ ಪದೇ ಇದೇ ಪ್ಲೇಸನ್ನು ಗುರಿಯಾಗಿಸ್ಕೊಂಡು ದಾಳಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲೊಂದು ಡ್ರೋನ್ ಅಟ್ಯಾಕನ್ನು ಕೂಡ ಮಾಡ್ತಂತೆ ಅಮೆರಿಕ. ಬಟ್ ಅದನ್ನು ಇಂಟರ್ಸೆಪ್ಟ್ ಮಾಡಿದ್ದೀವಿ ನಾವು ಯಶಸ್ವಿಯಾಗಿ ಅನ್ನೋದನ್ನು ಇರಾನ್ ಹೇಳ್ಕೊಳ್ತಾ ಇದೆ. ಹೈಲಿ ಸೆನ್ಸಿಟಿವ್ ಏರಿಯಾ ಇದು. ಇಸ್ಫಹಾನ್ನ ಅಣ್ವಸ್ತ್ರ ಕೇಂದ್ರದ ಮೇಲೆ ಒಂದು ವೇಳೆ ಅತಿ ದೊಡ್ಡ ದಾಳಿ ಆದರೆ ವಿಕಿರಣ ಸೋರಿಕೆಯ ಭಯ ಇಡೀ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೆ ಇದ್ದೇ ಇದೆ. 20-30 ಕಿಲೋಮೀಟರ್ನಂತೂ ತಕ್ಷಣಕ್ಕೆ ರಿಸಲ್ಟ್ ನಾವು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಅಂಥದ್ದೇನೂ ಆಗಿಲ್ಲ ಅನ್ನೋದನ್ನು ಇರಾನ್ ಹೇಳ್ಕೊಳ್ತಾ ಇದೆ. ಆದರೆ ಗಾಬರಿ ಹುಟ್ಟಿಸುವಂತಹ ಅಟ್ಯಾಕ್ಗಳಿವೆಲ್ಲವೂ ಕೂಡ ಇಸ್ಫಹಾನ್ ಮತ್ತು ನತಾನ್ಸ್, ಈ ಹೆಸರು ನೆನಪಲ್ಲಿರಲಿ ನಿಮಗೆ. ಇನ್ನೊಂದು ಕಡೆಗೆ ಕುವೈತ್ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನು ಮುಂದುವರಿಸಿದೆ. ವಿದ್ಯುತ್ ಮತ್ತು ನೀರು ನಿರ್ಲವೀಕರಣದ ಘಟಕಕ್ಕೆ, ಅಂದರೆ ಡಿಸಾಲ್ಟಿಂಗ್ ಘಟಕ, ನೀರು ನಿರ್ಲವೀಕರಣ ಘಟಕ ಅಂದರೆ ಯಾರಿಗೂ ಅರ್ಥ ಆಗಲ್ಲ. ಬದಲಾಗಿ ಈಗ ಸಮುದ್ರದಿಂದ ನೀರನ್ನು ಪಂಪ್ ಮಾಡ್ತಾರಲ್ವ, ಅದನ್ನು ಫಸ್ಟು ಒಂದು ಡಿಸ್ಟಿಲ್ಡ್ ಘಟಕಕ್ಕೆ ತಗೊಳ್ತಾರೆ. ಅದರಲ್ಲಿರುವಂತಹ ಲವಣಾಂಶ ಮತ್ತು ಉಪ್ಪನ್ನು ತೆಗೆದು ಅದನ್ನು ಸಿಹಿ ನೀರು ಮಾಡುವಂತಹ ಪ್ರಕ್ರಿಯೆ ಘಟಕ. ಇದನ್ನು ಹೊಡೆಯೋದ್ರ ಮೂಲಕ ಇರಾನ್ ಕುವೈತ್ನನ್ನು ಕೂಡ ಬಾಯಾರಿಕೆಯಿಂದ ನೀವು ಸಾಯಿರಿ ಅಂತ ಬಯಸ್ತಾ ಇದೆ. ದಾಳಿ ಆಗಿರುವಂತಹ ಪ್ರಮಾಣವನ್ನು ನೋಡ್ತಾ ಇದ್ದೀರಾ. ಕೊಲ್ಲಿ ರಾಷ್ಟ್ರಗಳು ಹೈಲಿ ಡಿಪೆಂಡೆಂಟ್ ಆನ್ ಇಂತಹ ಘಟಕಗಳ ಮೇಲೆ. ಯಾಕಂದರೆ ಅವರು ನಮ್ಮಲ್ಲಿ ಈಗ ಶುದ್ಧ ನೀರು ಸಿಗುವಂತಹ ರಿಸೋರ್ಸ್ ಇದೆಯಲ್ಲ, ಆ ಥರ ಅವ್ರಿಗೆ ಯಾವುದೇ ರಿಸೋರ್ಸ್ ಇಲ್ಲ. ಸಮುದ್ರದ ಉಪ್ಪು ನೀರನ್ನೇ ಅವರು ಫಿಲ್ಟರ್ ಮಾಡಬೇಕಾಗತ್ತೆ, ಡಿಸಾಲ್ಟಿಂಗ್ ಪ್ರಕ್ರಿಯೆ ಅಂತಾರೆ. ಅದಕ್ಕೆ ಇವೆಲ್ಲವೂ ಇಂಪಾರ್ಟೆಂಟ್. ಡೀಟೇಲ್ಸ್ ಕೊಡ್ತಾರೆ ರಾಘು ನೇರ ಸಂಪರ್ಕದಲ್ಲಿ. ರಾಘು, ಈಗ ಸದ್ಯಕ್ಕೆ ಯುದ್ಧದಲ್ಲಿ ಲೇಟೆಸ್ಟ್ ಆಗಿ ಯಾರದ್ದು ಮೇಲುಗೈ ಅಂತ ಅನಿಸ್ತಾ ಇದೆ? ನಿನ್ನೆ ನಾವು ಡೆವಲಪ್ಮೆಂಟ್ ನೋಡಿದಾಗ ಇರಾನ್ ಮೇಲುಗೈ ಸಾಧಿಸ್ತಾ ಇದೆ ಅಂದರೆ, ಇವತ್ತು ಹಾಗೆ ಅನಿಸ್ತಾ ಇಲ್ಲ. ಅಮೆರಿಕ ಕೂಡ ತನ್ನ ದಾಳಿಯನ್ನು ತೀವ್ರಗೊಳಿಸ್ತಾ ಇದೆ, ಅದರ ಮುನ್ಸೂಚನೆ ಸಿಗ್ತಾ ಇದೆ, ಅಣುಅಸ್ತ್ರ ರೆಡಿ ಆಗ್ತಾ ಇದ್ದಂತಹ ಜಾಗಗಳಲ್ಲಿ ಹೊಡಿತಾ ಇದೆ ಅಂತ. ಸೊ ಏನೇನು ಅಪ್ಡೇಟ್ ಇದೆ?
ಮಮತಾ, ಯಾವಾಗ ನಿನ್ನೆ ತನಕವೂ ಕೂಡ ಅಂದ್ರೆ ಮೊದಲ ದಿನದಿಂದಲೂ ಕೂಡ ಒಂದ್ ರೀತಿಯಲ್ಲಿ ಇವತ್ತು ಒಬ್ರದ್ದು ಮೇಲುಗೈ ಎನ್ನುವಂತ ಸ್ಥಿತಿ ಆದ್ರೆ ಅದರ ನೆಕ್ಸ್ಟ್ ಕ್ಷಣವೇ ಅಂದ್ರೆ ಅದ್ರ ಮರುಕ್ಷಣವೇ ಮತ್ತೊಬ್ಬರ ಮೇಲುಗೈ ಎನ್ನುವಂತ ಪರಿಸ್ಥಿತಿ ಸದ್ಯ ಈ ಸಂಘರ್ಷದಲ್ಲಿ ಕಾಣಿಸ್ತಾ ಇರುವಂತದ್ದು. ಈಗ ಅದೇ ರೀತಿಯಾದಂತಹ ಪರಿಸ್ಥಿತಿ ಮತ್ತೆ ಕೂಡ ಮುಂದುವರಿತಾ ಇದೆ. ಎಸ್ಪೆಷಲಿ ಇರಾನ್, ಇಸ್ರೇಲ್ ಜೊತೆಗೆ ಅಮೆರಿಕ, ಈ ಮೂವರ ನಡುವಿನ ಈ ಬಹಳ ತಿಕ್ಕಾಟದ ನಡುವೆ ಈಗ ಮುಖ್ಯವಾಗಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು ಅಂತ ಹೇಳಿದ್ರೆ ಆಯಾ ಪ್ರದೇಶಗಳಲ್ಲಿರುವಂತಹ ಪ್ರಮುಖ ಘಟಕಗಳು ಅಂದ್ರೆ ಈ ಕಡೆ ವಿದ್ಯುತ್ ಘಟಕಗಳಿರ್ಬೋದು ಅಥವಾ ನೀರಿನ ಶುದ್ಧೀಕರಣ ಘಟಕಗಳಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ಘಟಕಗಳ ಮೇಲೆ ಈಗ ಇರಾನ್ನಲ್ಲಿರುವಂತಹ ಈ ಘಟಕಗಳ ಮೇಲೆ ಅಮೆರಿಕ ದಾಳಿ ಮಾಡುವಂತ ಕೆಲಸಗಳನ್ನು ಮುಂದುವರಿಸ್ತಾ ಇದೆ. ಈ ಹಿಂದೆ ಅಮೆರಿಕ ಬಹಳ ಕ್ಲಿಯರ್ ಆಗಿ ಹೇಳಿತ್ತು, 10 ದಿನಗಳ ಗಡುವನ್ನ ನೀಡಿತ್ತು. ಹಾರ್ಮುಜ್ ಜಲಸಂಧಿಯನ್ನ ನೀವು ಓಪನ್ ಮಾಡಲಿಲ್ಲ ಅಂತ ಹೇಳಿದ್ರೆ 10ನೇ ದಿನದ ನಂತರದಲ್ಲಿ ಬಹಳ ದೊಡ್ಡ ಪ್ರಮಾಣದ ದಾಳಿಗಳನ್ನ ಇರಾನ್ ಎದುರಿಸಬೇಕಾಗುತ್ತೆ ಎನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಬಟ್ ಆದ್ರೆ ಈ ಯಾವುದೇ ಎಚ್ಚರಿಕೆಗಳಿಗೆ ಇರಾನ್ ಬಗ್ಗಿದ ಹಾಗೆ ಕಾಣ್ತಾ ಇಲ್ಲ. ಸೊ ಅದೇ ಕಾರಣಕ್ಕಾಗಿ ಈ ರೀತಿಯಾದಂತಹ ದಾಳಿ ಪ್ರತಿದಾಳಿಯನ್ನ ಮಾಡೋದ್ರ ಮುಖಾಂತರವಾಗಿ ಇರಾನ್ ಕೂಡ ನಾವು ಯಾವುದೇ ರೀತಿಯಾದಂತಹ ಎದುರಿಕೆಯನ್ನ ಪಡಿಸ್ತಾ ಇಲ್ಲ, ಜೊತೆಗೆ ನಾವು ಹಿಂದೇಟನ್ನು ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ತೋರಿಸುವಂತ ನಿಟ್ಟಿನಲ್ಲಿ ಈಗ ತಾವು ಕೂಡ ಗಲ್ಫ್ ಕಂಟ್ರಿಗಳ ಮೇಲೆ ದಾಳಿಯನ್ನ ಮುಂದುವರಿಸ್ತಿದೆ. ಸೊ ಇದೇ ಕಾರಣಕ್ಕಾಗಿ ಈಗ ಒಂದಾದ ಮೇಲೆ ಒಂದಷ್ಟು ಇರಾನ್ನ ಪ್ರದೇಶಗಳು ದಾಳಿಗೆ ಒಳಗಾಗ್ತಾ ಇದ್ರೆ ಇರಾನ್ನ ದಾಳಿಗೆ ಇನ್ನೊಂದಷ್ಟು ಕೊಲ್ಲಿ ಪ್ರದೇಶಗಳು ಕೂಡ ಈಗ ಬಹಳ ಸಂಕಷ್ಟವನ್ನು ಎದುರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಇಸ್ರೇಲ್ ಮೇಲಿನ ದಾಳಿಯನ್ನ ಕೂಡ ಈಗ ಇರಾನ್ ಮುಂದುವರಿಸ್ತಾ ಇರುವಂತದ್ದು ಬಹಳ ಒಂದು ರೀತಿಯಾದಂತಹ ಆತಂಕವನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದೆ. ಈಗಾಗಲೇ ಆ ಟೆಲ್ ಅವೀವದಲ್ಲಿರುವಂತಹ ಒಂದಷ್ಟು ಪ್ರಮುಖ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಇರಾನ್ ಹೊಡೆಯುವಂತ ಪ್ರಯತ್ನಗಳನ್ನೆಲ್ಲವನ್ನ ಕೂಡ ಮಾಡಿತ್ತು. ಅದಾದ್ಮೇಲೆ ಅತ್ತ ಅಮೆರಿಕದಿಂದಲೂ ಕೂಡ ಇರಾನ್ ಮೇಲೆ, ಜೊತೆಗೆ ಇಸ್ರೇಲ್ನಿಂದಲೂ ಕೂಡ ಇರಾನ್ ಮೇಲೆ ಪ್ರಮುಖ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಹೊಡೆಯುವಂತ ಕೆಲಸವನ್ನು ಮಾಡಿತ್ತು. ಬಟ್ ಆದ್ರೆ ಅದು ಯಾವುದೂ ಕೂಡ ಸದ್ಯಕ್ಕೆ ಇಷ್ಟಕ್ಕೆ ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ. ಅತ್ತ ಮಿಸೈಲ್ಗಳ ಮೂಲಕವಾಗಿ ದಾಳಿಯನ್ನ ಮಾಡುವಂತ ಪ್ರಯತ್ನವನ್ನ ಅಮೆರಿಕ, ಇಸ್ರೇಲ್ ಮಾಡ್ತಾ ಇದ್ರೆ ಇತ್ತ ಡ್ರೋನ್ಗಳ ಮುಖಾಂತರವಾಗಿ ದಾಳಿಯನ್ನ ಮುಂದುವರಿಸಿ ತಕ್ಕ ಪ್ರತ್ಯುತ್ತರವನ್ನು ನೀಡುವಂತ ಕೆಲಸವನ್ನ ಇರಾನ್ ಕೂಡ ಮುಂದುವರಿಸ್ತಾ ಇದೆ. ಸದ್ಯಕ್ಕೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಆ ಮಧ್ಯಪ್ರಾಚ್ಯದಲ್ಲಿ ಮುಂದುವರಿತಾ ಇರುವಂತದ್ದು. ಪರಿಸ್ಥಿತಿ ಇನ್ಯಾವ ಹಂತಕ್ಕೆ ಹೋಗುತ್ತೆ ಎನ್ನುವಂಥದ್ದೇ ಸದ್ಯಕ್ಕಿರುವಂತಹ ಆತಂಕ. ಒಂದಷ್ಟು ತೈಲ ಘಟಕಗಳ ಮೇಲೆ ಕೂಡ ದಾಳಿ ಮಾಡುವಂತ ಯತ್ನಗಳೆಲ್ಲವೂ ಕೂಡ ಆಗ್ತಾ ಇದೆ. ಈಗಾಗಲೇ ಬೆಹರನ್ನಲ್ಲೂ ಕೂಡ ಈ ಒಂದು ಪ್ರಮುಖ ತೈಲ ಘಟಕಗಳ ಮೇಲೆ ಇರಾನ್ ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡಿತ್ತು. ಅಷ್ಟೇ ಅಲ್ಲ, ಇತ್ತ ಇಸ್ರೇಲ್ ಕೂಡ ಲೆಬನಾನ್ ಮೇಲೆ ಬಹಳ ದೊಡ್ಡ ಪ್ರಮಾಣದ ದಾಳಿಯನ್ನ ಮಾಡಿ ಗಾಜಾ ಪಟ್ಟಿ ಮೇಲೆ ಯಾವ ರೀತಿಯಾದಂತಹ ದಾಳಿಗಳನ್ನ ಮಾಡಿತ್ತು, ಅದೇ ನಿಟ್ಟಿನಲ್ಲಿ ಇರಾನ್ ಮೇಲೂ ಕೂಡ ದಾಳಿಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಚಿಂತನೆಗಳನ್ನ ಮಾಡಿಕೊಂಡು ಒಂದಷ್ಟು ತಯಾರಿಗಳನ್ನ ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಈ 48 ಗಂಟೆಗಳ ಈ ಸಮಯ ಅವಕಾಶ ಏನಿತ್ತು ಅಂದ್ರೆ ಡೆಡ್ಲೈನ್ ಏನಿತ್ತು, ಇದರ ಒಳಗಾಗಿ ಏನಾದರೂ ಇದರ ಸಮಸ್ಯೆ ಬಗೆಹರಿಲಿಲ್ಲ ಅಥವಾ ಹಾರ್ಮುಜ್ ಜಲಸಂಧಿ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಲಿಲ್ಲ ಅಂದ್ರೆ ಮತ್ತೆ ದೊಡ್ಡ ದಾಳಿ ಆಗುವಂತ ಸಾಧ್ಯತೆ ಇದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ರಾಘು.